LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಹಾಗೆ ಮಹಿಳೆಯರು ಮಾತನಾಡ್ತಾ ಇದ್ರು ಏನೇನು ನಿರೀಕ್ಷೆಗಳಿದೆ ಅನ್ನುವಂತಾನೆ ಹೇಳ್ತಾ ಇದ್ರು. ಆಮೇಲೆ ಈ ಬಾರಿ ಸೇವಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆನೂ ಅಷ್ಟೇ ಜನ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ತೆರಿಗೆ ಕಡಿತ ಮತ್ತೊಂದು ಈ ರೀತಿಯಾದಂತಹ ಅನುಕೂಲಗಳೇನಾದ್ರೂ ನಮಗಾದ್ರೆ ಹೆಚ್ಚಿನ ಒತ್ತನ್ನ ನಮ್ಮ ಫೀಲ್ಡ್ಗೆ ಸಂಬಂಧಪಟ್ಟಂಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅನುಕೂಲಕ್ಕಾಗುತ್ತೆ ಅನ್ನುವಂಥದ್ದು ಜನ. ಇನ್ನೊಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರನ್ನ ನಾವೀಗ ನೋಡ್ತಾ ಇದ್ದೀವಿ. ಬಜೆಟ್ ಅನ್ನ ಸಿದ್ಧಪಡಿಸ್ಕೊಂಡಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಈಗ ಬೆಳಗಿನ ಸಂದರ್ಭದ ಪ್ರೊಸೀಜರ್ಸ್ಗಳೇನಿರುತ್ತೆ ಸೊ ಅಂತ ಆ ಪ್ರಕ್ರಿಯೆಯಲ್ಲಿ ಅವರಿರುವಂಥದ್ದು. ಒಂದು ಸಂಪುಟದ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗುತ್ತೆ. ಅದರ ಜೊತೆಗೇನೆ ರಾಷ್ಟ್ರಪತಿಯನ್ನು ಕೂಡ ಅವರು ಭೇಟಿ ಮಾಡೋದಿರ್ತಾರೆ ಅಂತ ಕಾಣಿಸುತ್ತೆ ಈಗ. ಸೊ ಆ ಪ್ರಕ್ರಿಯೆಯಲ್ಲಿ ಸದ್ಯ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ. ನಿನ್ನೆ ತಾನೇ ಆರ್ಥಿಕ ಸಮೀಕ್ಷೆಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ರು. ಸೊ ದೇಶದ ಬೆಳವಣಿಗೆ ಹೇಗಿರುತ್ತೆ ಏನು ಎತ್ತ ಅನ್ನುವಂಥ ಒಂದು ಮುನ್ನೋಟ ಕೂಡ ಅವರು ಆ ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೇನೆ ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ರು ಹಾಗೆ ಅಂದುಕೊಂಡಷ್ಟು ಮಟ್ಟಿಗಿನ ಕ್ಷಿಪ್ರವಾದಂಥ ಆರ್ಥಿಕ ಬೆಳವಣಿಗೆ ಆಗ್ತಾ ಇಲ್ಲ, ಮಂದಗತಿಯಲ್ಲಿ ಸಾಗ್ತಾ ಇರುವಂಥ ಆರ್ಥಿಕ ಬೆಳವಣಿಗೆ. ಹಾಗಾಗಿ ಅದಕ್ಕೆ ಬೂಸ್ಟ್ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಏನೇನು ಉಲ್ಲೇಖಗಳಿರುತ್ತೆ ಬಜೆಟ್ನಲ್ಲಿ ಅನ್ನುವಂಥದ್ದು ನೋಡಬೇಕಿದೆ. ಎಸ್ ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ಜೊತೆಗೆ ನಾನು ಹೇಳ್ತಾ ಇದ್ದೆ ಈಗ 6.3ರಿಂದ 6.8 ತನಕ ಅನ್ನುವಂಥದ್ದೊಂದು. ಜೊತೆಗೆ ಹಿಂದೆಲ್ಲ ನಮ್ಮ ಸಾಧನೆ ಯಾವ ರೀತಿ ಇತ್ತು ನೋಡಿ. ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ಭಾರತದ ಆರ್ಥಿಕತೆ ಆ ಹಿಂಜರಿಕೆಯನ್ನು ಕಂಡಿರಲಿಲ್ಲ, ಭಾಳ ಗಮನಿಸಬೇಕಾದಂಥ ಸಂಗತಿ. ಜೊತೆಗೆ ಏನು ಅಂದರೆ ಸಾಕಷ್ಟು ಅಂಶಗಳಿವೆ. ನಾವೇನು ಅಂದರೆ ಒಂದು ಮನೆ ಮೇಂಟೈನ್ ಮಾಡ್ಬೇಕಾದ್ರೆ ಒದ್ದಾಡ್ತಾ ಇರ್ತೀವಿ. ಸಾಮಾನ್ಯ ಸಂಗತಿನ ಬರುವಂಥ ಆದಾಯ ಎಷ್ಟು, ಯಾವ್ಯಾವತ್ತಕ್ಕೆ ವಿನಿಯೋಗಿಸ್ತೀವಿ, ಏನು ಮುಂದೆ ಬರುವಂಥ ತೊಂದರೆಗಳು ಅಪಾಯಗಳಿದಾವಲ್ಲ ಅವನ್ನ ದೃಷ್ಟಿಯಲ್ಲಿ ಇಟ್ಕೋಬೇಕಲ್ಲ. ಸೊ ಈ ಥರದ್ದು. ಇನ್ನು ಮಹಿಳೆಯರ ನಿರೀಕ್ಷೆಗಳು ಬಹಳಷ್ಟಿದೆ ಅನ್ನುವಂಥದ್ದು ಬಗ್ಗೆ ನಾವು ಪ್ಯಾಕೇಜನ್ನು ಕೂಡ ನೋಡಿದ್ವಿ. ಮೈಸೂರಿಂದ ರಾಮ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ನಿಮ್ಮ ಸುತ್ತಮುತ್ತ ಹೆಣ್ಮಕ್ಳಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅವರ ನಿರೀಕ್ಷೆಗಳು ಜಾಸ್ತಿ ಇರ್ತವೆ. ನಿರೀಕ್ಷೆಗಳು ಅಂತಂದರೆ ಅವರೇನು ಈ ಮಿತಿಮೀರಿ ಯೋಚನೆ ಮಾಡ್ತಾರೆ ಅಂತ ಹೇಳಲ್ಲ. ಅವ್ರಿಗೇನಪ್ಪ ಅಂದರೆ ಈ ಬಂಗಾರದ ಬೆಲೆ ಜಾಸ್ತಿ ಆಗಬಾರ್ದು. ಜೊತೆಗೆ ಈ ದಿನನಿತ್ಯ ಈ ಅಡುಗೆ ಬಳಸುವಂಥ ವಸ್ತುಗಳಿದೆಯಲ್ಲ, ದಿನಸಿ, ಆ ಬೆಲೆ ಜಾಸ್ತಿ ಆಗಬಾರ್ದು. ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೋಡಿ. ಪ್ರತಿ ಮನೆಯ ನಿಜವಾದ ಆರ್ಥಿಕ ಮಂತ್ರಿ ಅಂತಂದರೆ, ಆರ್ಥಿಕ ತಜ್ಞೆ ಅಂತಂತಂದರೆ ಆ ಮನೆಯ ಹೆಣ್ಣು. ಯಾಕಂದರೆ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಗಂಡಂಗೆ ಬರುವಂಥ ಈ ಸೀಮಿತ ಆದಾಯ ಇದೆಯಲ್ಲ, ಸಂಬಳ ಇದೆಯಲ್ಲ, ಅದರಲ್ಲೇ ಎಷ್ಟನ್ನು ಬಳಸಬೇಕು, ಎಷ್ಟನ್ನು ಉಳಿಸ್ಬೇಕು, ಎಷ್ಟು ಚೀಟಿ ಕಟ್ಟಿರಬೇಕು, ಆ ಚೀಟಿ ಕಟ್ಟಿರೋ ದುಡ್ಡನ್ನು ಇನ್ಯಾರಿಗೆ ಬಡ್ಡಿ ಕೊಟ್ಟಿರಬೇಕು, ಯಾವ್ಯಾವ ಜೀರಿಗೆ ಡಬ್ಬಿನಲ್ಲಿ ಎಷ್ಟೆಷ್ಟು ದುಡ್ಡು ಇಟ್ಟಿರಬೇಕು, ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವಳಿಗೆ. ಹೀಗಾಗಿ ಏನು ಅಂತಂದರೆ ನನಗನ್ಸುತ್ತೆ ಭಾರತದ ಆರ್ಥಿಕತೆ ಯಾವ ಸಂದರ್ಭದಲ್ಲಾದ್ರೂ ತೀರ ನಾವು ಬಿದ್ದೋಗ್ಬಿಡ್ತೀವಪ್ಪ ಅನ್ನುವಂಥ ಸ್ಥಿತಿ ಬರಲ್ಲ. ಅಂತಂದರೆ ಯಾಕಪ್ಪ ಅಂತಂದರೆ ನಮ್ಮ ಮನೆಯ ಸ್ಥಿತಿಗತಿಗಳು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ರಾಮ್, ಮಹಿಳೆಯರಿದ್ದಾರೆ ನಿಮ್ಮ ಜೊತೆಗೆ, ಏನು ನಿರೀಕ್ಷೆಗಳಿದೆ ಮಹಿಳೆಯರದು? ಖಂಡಿತವಾಗಿ ರಂಗನಾಥ್, ತಾವು ಹೇಳಿದಂಥ ಮಾತು 100ಕ್ಕೆ 100 ಸತ್ಯ. ಯಾಕಂದರೆ ಕೇಂದ್ರ ಬಜೆಟ್ಗೆ ನಿರೀಕ್ಷೆಗಳು ಸಾಕಷ್ಟು ಇದ್ದರೂ ಸಹ ಮನೆಯಲ್ಲಿ ಪುಟ್ಟದಾದಂಥ ತಮ್ಮದೇ ಬಜೆಟನ್ನು ಮಾಡಿಕೊಂಡು ಕಾಯ್ತಾ ಇರ್ತಾರೆ ಅಂಥ ಮಹಿಳೆಯರು ಈಗ ನಮ್ಮ ಜೊತೆಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಧ್ಯಮ ವರ್ಗದ ಮಹಿಳೆಯರಿಗೆ ನಿರೀಕ್ಷೆ ಬೆಟ್ಟದಷ್ಟಿದೆ. ಅಂದರೆ ಪುಟ್ಟ ನಿರೀಕ್ಷೆಗಳಾದರೂ ಸಹ ಅದೇ ಸಾಕಷ್ಟು ಪ್ರಮುಖ ಪಾತ್ರವನ್ನು ಅವರ ಜೀವನದಲ್ಲಿ ವಹಿಸ್ತದೆ. ಯಾಕಂದರೆ ಅವರ ಸಂಪಾದನೆ, ಅವರ ಗಳಿಕೆಯಲ್ಲೇ ಮಾಡುವಂಥ ಖರ್ಚಿನ ಬಜೆಟ್. ಅವ್ರ ಜೊತೆ ಮಾತನಾಡೋಣ. ಮೇಡಮ್, ಕೇಂದ್ರದ ಬಜೆಟ್ಗೆ ಸಾಕಷ್ಟು ನಿರೀಕ್ಷೆ ಇದೆ, ತಾವು ಏನು ನಿರೀಕ್ಷೆ ಮಾಡ್ತಿದ್ದೀರಾ? ಸರ್, ನಿಮಗೆ ಗೊತ್ತು ದಿನನಿತ್ಯದ ವಸ್ತುಗಳ ಬೆಲೆ ದಿನ ಏರ್ತಾನೆ ಇದೆ. ನಮಗೀಗ ಒಂಥರ ಬಜೆಟ್ ಅಂದರೆ ತುಂಬ ಒಂದು ಖುಷಿ ಅಂತಿಲ್ಲ, ಭಯ ಅಂತಲೇ ಅನ್ಬೋದು. ಯಾಕೆಂದರೆ ಪ್ರತಿ ಸರಿ ಬೆಲೆ ಏರ್ತಾ ಇದೆ ಹೊತ್ತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಸೊ ಅದ್ರ ಜೊತೆಗೆ ಟ್ಯಾಕ್ಸ್ ಕೂಡ ನಮಗೆ ತುಂಬ ಬರ್ಡನ್ ಆಗುತ್ತೆ ಸರ್. ಒಂದು ಸಂಬಳ ಬಂದರೆ ಟ್ಯಾಕ್ಸ್ ಅಲ್ಲಿ ಕಟ್ತೀವಿ, ಜೊತೆಗೆ ಏನಾದರೂ ವಸ್ತು ಮಿಕ್ಕಿರಲ್ಲಿ ಪರ್ಚೇಸ್ ಮಾಡೋಣ ಅದಕ್ಕೂ GST ಕಟ್ತೀವಿ. ಸೊ ನಮ್ಗೆ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಇರುವಾಗ ತೆರಿಗೆ ಭಾರಿ ಹೊರೆ ಆಗಿದೆ ಸರ್. ಇದರಿಂದ ಸ್ವಲ್ಪ ಮಧ್ಯಮ ವರ್ಗದವ್ರನ್ನ ಮನದಲ್ಲಿ ಇಟ್ಕೊಂಡು ಅವರು ಬಜೆಟ್ ಮಾಡಿರೋ ಸರ್ಕಾರ ತುಂಬ ಖುಷಿಯಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನೋಡೋಣ ಸರ್. ಮೇಡಮ್, ಸಾಮಾನ್ಯವಾಗಿ ಬಜೆಟ್ಗಳಲ್ಲಿ ಬಡವರನ್ನ ಓಲೈಸುವಂಥದ್ದು, ಶ್ರೀಮಂತರನ್ನ ಮೆಚ್ಚಿಸುವಂಥ ಆಗ್ತದೆ ಅಂತೇಳಿ ತಾವು ಏನು ನಿರೀಕ್ಷೆ ಮಾಡ್ತಾ ಇರೋ ಒಬ್ಬ ಮಧ್ಯಮ ವರ್ಗದ ಮಹಿಳೆಯಾಗಿ? ಸರ್, ನೀವು ಹೇಳಿದಾಗೆ ಬಜೆಟ್ ಮಂಡನೆಯಲ್ಲಿ ಯಾವಾಗಲೂ ಕೃಷಿಕರಿಗೆ ಸಿಗುತ್ತೆ ಮತ್ತು ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಸಿಗುತ್ತೆ. ಮಧ್ಯಮ ವರ್ಗದವ್ರಿಗೆ ಏನಿದ್ರು ಟ್ಯಾಕ್ಸ್ ಕಟ್ಟೋದು ಮಾತ್ರ ಸಿಗುತ್ತೆ. ನಾವೇನು ಕೇಳ್ತೀವಿ ಅಂತ ಹೇಳಿದ್ರೆ ದಿನನಿತ್ಯ ನಾವು ಬಳಸೋ ಧಾನ್ಯದ ಮೇಲೆ ಇಡೋ GST ಕಮ್ಮಿ ಮಾಡಲಿ, ಸೋಲಾರ್ ಬಳಕೆ ಮೇಲೆ ಏನಿದೆ ಅವ್ರ ಟ್ಯಾಕ್ಸ್ ಅದನ್ನು ಸಬ್ಸಿಡಿ ಕೊಡಲಿ. ಎಲ್ರಿಗೂ ಸಬ್ಸಿಡಿ ಸಿಗುತ್ತೆ, ಆದರೆ ನಮಗೇನು ಸಿಗಲ್ಲ. ಯಾರಿಗೆ ಸಿಗುತ್ತೆ? ಟ್ಯಾಕ್ಸ್ ಪೇಯರ್ಸ್ ಅಂದರೆ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟೋದು ನಾವೇ. ಬಹು ಸಂಖ್ಯಾತರಾಗಿರೋಂಥ ನಾವು ಮಧ್ಯಮ ವರ್ಗದವ್ರು ಕಟ್ಟೋರಿಗೆ ಪ್ರತಿ ಸರಿ ಕೇಂದ್ರ ಸರ್ಕಾರ ಇದುವರೆಗೆ 6 ಬಾರಿ ಮಾಡಿದ್ದಾರೆ ಪೂರ್ಣ. ಎರಡು ಬಾರಿ ಮಧ್ಯಮ ಅವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ನನ್ನ ಕಡೆಯಿಂದ ಮನವಿ ಏನಂತ ಹೇಳಿದ್ರೆ, ಮಧ್ಯಮ ವರ್ಗದವ್ರು ಕೊಂಡ್ಕೊಳ್ಳೋಕೆ ಹೋಗೋದೇನು ಚಿನ್ನ,
ಏನೋ ಒಂದು ಆಸೆ ಸಣ್ಣ ಪುಟ್ಟ ಕೂಡಿಟ್ಕೊಂಡಿದ್ದ ಹಣದಲ್ಲಿ ಏನಾದರೂ ಒಂದು ಕೊಂಡ್ಕೊಳ್ಳೋಣ ಅಂದರೆ ಇವತ್ತು ನೆನ್ನೆ ಇದ್ದ ರೇಟ್ ಇವತ್ತಿಗೆ 500 ರೂಪಾಯಿ ಜಾಸ್ತಿ. ಹೇಗೆ ಕೊಂಡ್ಕೊಳ್ಳೋದು? ನಾವೆಲ್ಲ ಆರ್ಟಿಫಿಷಿಯಲ್ ಒಡವೆಗಳನ್ನೇ ಹಾಕೊಂಡೇ ಓಡಾಡೋಂಗೆ ಆಗೋಗಿದೆ. ದಯವಿಟ್ಟು ಚಿನ್ನ ಮೇಲಿನ ಇಳಿಕೆ ಆಗಬೇಕು ಅಂದರೆ GST ಕಮ್ಮಿ ಆಗಬೇಕು. ಸೋಲಾರ್ ಬಳಕೆ ಆದರೆ ವಿದ್ಯುತ್ ಶಕ್ತಿಗೆ ಪ್ರೋತ್ಸಾಹ ಸಿಗುತ್ತೆ. ಇದರಿಂದ ಕೇಂದ್ರಕ್ಕೂ ಒಳ್ಳೆಯದು, ಮನೆಗೂ ಒಳ್ಳೆಯದು. ನಮ್ಮ ಸರ್ಕಾರದಲ್ಲಂತೂ ವಿದ್ಯುತ್ ಬೆಲೆ ಏರಿಕೆನೇ ಆಗ್ತಾಯಿದೆ. ದಯವಿಟ್ಟು ನಮ್ಮ ಮನವಿನ ಅವ್ರಿಗೆ ತಲುಪಿಸಿ. ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರುವಂಥದ್ದು, ಈ ಒಂದು ಬಜೆಟ್ ಬಂದಿದೆ, ಈ ಸಂದರ್ಭದಲ್ಲಿ ಏನು ನಿರೀಕ್ಷೆ ಮಾಡ್ತೀರಾ? ನಮ್ಮ ರಾಜ್ಯದವರೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸ್ತಾ ಇದ್ದಾರೆ, ಮಹಿಳೆ ಈ ಹಂತದಲ್ಲಿ ಖುಷಿ ಆಗುತ್ತೆ ಸರ್. ನಮ್ಮ ರಾಜ್ಯದವರೇ ಇರೋದ್ರಿಂದ ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಜೆಟ್ ಮಂಡನೆ ಆಗೋದು ಯಾವಾಗ್ಲೂ ಶ್ರೀಮಂತರು ಮತ್ತು ಬಡವರು ಈ ಒಂದು ವರ್ಗದಲ್ಲೇ ಆಗ್ಬಿಡುತ್ತೆ. ನಮ್ಮಂಥ ಮಧ್ಯಮದ ವರ್ಗದವ್ರಿಗೆ ಏನಿರ್ತೀವೋ ಸೊ ಅವ್ರಿಗೆ ಏನು ಅವಕಾಶಗಳು ಸಿಗಬೇಕಿತ್ತೋ ಸೊ ಅದು ಸಿಗೋದ್ರಲ್ಲಿ ತುಂಬ ಕೊರತೆ ಆಗ್ತಿದೆ. ಸೊ ಅದಕ್ಕೆ ಬಡವ್ರನ್ನ ಓಲೈಸೋದು ಬೇಡ, ಶ್ರೀಮಂತರನ್ನ ಮೆಚ್ಚಿಸೋವಂಥ ಕೆಲಸನೂ ಬೇಡ. ಸೊ ಮಧ್ಯಮದ ವರ್ಗದವ್ರಿಗೂ ನಮಗೂ ಕೂಡ ತುಂಬ ಅದರಲ್ಲೂ ಈಗ ಹೇಳಿದ್ರು ಮೇಡಮ್ಮು, ಆಸೆ ನಿರೀಕ್ಷೆ ಜಾಸ್ತಿ ಇದೆ. ಚಿನ್ನದ ಬೆಲೆ ತುಂಬ ಕಡಿಮೆ ಆಗಬೇಕು. ಸೊ ಪ್ರತಿಯೊಬ್ಬರೂ ನಾವು ಚಿನ್ನ ತಗೊಂಡು ಪ್ರತಿಯೊಂದು ಚಿನ್ನ ಅಂತಲ್ಲ ಎಲ್ಲನೂ ವಸ್ತುಗಳ ಬಳಕೆ ಚಿನ್ನ ಕಡಿಮೆ ಆಗಲೇಬೇಕು. ನಮ್ಮ ನಿರೀಕ್ಷೆ ಏನಂದರೆ ಈಗ ಮಧ್ಯಮ ವರ್ಗದವ್ರಿಗೂ ತುಂಬ ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀವಿ ನಾವು. ಆದರೆ ಈಗ ಹೊಸ್ದಾಗಿ ಕೆಲಸ ಸಿಗುತ್ತೆ, ಮಾಡ್ತಾರೆ. ಈಗ ಒಬ್ಬ ಯಾರು ದುಡಿತಾ ಇದ್ದಾರೆ ಮಾತ್ರ, ಒಬ್ಬ ಮಗ ಹೊಸ್ದಾಗಿ ಕೆಲಸ ಸಿಗುತ್ತೆ, ಅವ್ನಿಗೆ ಇದಕ್ಕಿಂತ 60,000 ರೂಪಾಯಿ 70,000 ರೂಪಾಯಿ ಸಂಬಳ ಟ್ಯಾಕ್ಸ್ ಹಿಡಿತಾರೆ. ಹೆಂಗೋ ಸಂಬಳ ಜಾಸ್ತಿ ಆಯ್ತಪ್ಪ, ನಮ್ಮ ಫ್ಯಾಮಿಲಿ ನೋಡ್ಕೋಬೋದು ಅಂತಾರೆ, ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಅರ್ಥ ಆಗುತ್ತೆ, ಒಬ್ಬ ದುಡಿದ್ರೆ, ಒಬ್ಬ ಮಗ ದುಡಿತಾ ಇದ್ದಾನೆ ಅಂದರೆ ಇಡೀ ಮನೆ ನೋಡ್ಕೊಳ್ಳೋ ಸ್ಥಿತಿ ಬರುತ್ತೆ. ದಯವಿಟ್ಟು ನೋಡಿಕೊಂಡು ಟ್ಯಾಕ್ಸ್ ಜಾಸ್ತಿ ಮಾಡಿ. ಟ್ಯಾಕ್ಸ್ ಬೇಡವೇ ಬೇಡ. ಆ ಮಕ್ಕಳಿಗೆ ಹೊಸ್ದಾಗಿ ಕೆಲಸ ಸೇರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾವುದೇ ಹುಡುಗ ಆಗಲಿ ಹುಡುಗಿ ಆಗಲಿ ಒಂದು ಮನೆ ಮೇಂಟೈನ್ ಮಾಡೋದ್ರಿಂದ ದಯವಿಟ್ಟು ನೋಡಿಕೊಂಡು ದಯವಿಟ್ಟು ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಕೇಳ್ಕೊತೀನಿ. ಕೇಂದ್ರದ ಬಜೆಟ್ನ ನಿರೀಕ್ಷೆ ಒಂದು ಕಡೆ ನಿಮ್ಮ ಮನೇಲಿ ಒಂದು ಪುಟ್ಟ ಬಜೆಟ್ ಮಾಡ್ಕೋತೀರಾ? ಎಷ್ಟು ಗಳಿಕೆ ಇದೆ, ಎಷ್ಟು ವೆಚ್ಚ ಮಾಡಬೇಕು ಅಂತ ಸರಿ ದೂಗ್ತಾ ಇದೆಯಾ ಅಥವಾ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ? ಮನೆ ಬಡ್ಜೆಟ್ ಅಂತ ಬಂದಂಥ ಸಂದರ್ಭದಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಬಡ್ಜೆಟ್ ಮಾಡುವಂಥದ್ದು. ನಮಗೆ ಅವರು ಕೇಂದ್ರದಲ್ಲಿ ಇಟ್ಕೊಂಡು ಬಡ್ಜೆಟ್ ಮಾಡ್ತಾರೆ, ನಾವು ಮನೆಯಲ್ಲಿ ಹೆಂಗಸರು ಮನೆ ನಡೆಸುವಂಥವ್ರಾಗಿ ಬಡ್ಜೆಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಯಾಕಂದರೆ ಆದಾಯ ಕಡಿಮೆ, ನಮ್ಮದು ವೆಚ್ಚನೇ ಜಾಸ್ತಿ ಆಗ್ತಾ ಇದೆ. ಸೊ ಇದು ಸರಿದೂಗಿಸ್ಬೇಕು ಅಂದರೆ ನಮಗೆ ಆದಾಯನೂ ಜಾಸ್ತಿ ಮಾಡಬೇಕು. ಈಗ ನಾವೆಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ವರ್ಕ್ ಮಾಡ್ತಿರುವಂಥ ಹೆಣ್ಮಕ್ಳಾಗಿರೋದ್ರಿಂದ ನಮಗೇನಾಗ್ತಾ ಇದೆ, ಪ್ರೈವೇಟ್ಗೆ ಒಂದು ಸ್ಯಾಲ್ರಿ ಇದೆ, ಗೌರ್ಮೆಂಟ್ ಅವ್ರಿಗೆ ಒಂದೇ ಸ್ಯಾಲ್ರಿ ಇದೆ, ಎರಡು ಒಂದೇ ಕೆಲಸ ಮಾಡ್ತಾ ಇರೋದು. ಆದರೆ ಸಂಬಳ ಮಾತ್ರ ನಾವು ತೊಗೊಳ್ತಾ ಇರೋದು ಕಡಿಮೆ, ಟ್ಯಾಕ್ಸ್ ಮಾತ್ರ ಸಮವಾಗಿ ಕಟ್ತಾ ಇದ್ದೀವಿ. ಇದು ಕಡಿಮೆ ಆಗಬೇಕು, ಇದನ್ನು ಗಮನಿಸಬೇಕು. ಪ್ರೈವೇಟೈಸೇಷನ್ ಆಗಿರ್ಬೋದು, ಗೌರ್ಮೆಂಟೈಸೇಷನ್ ಆಗಿರ್ಬೋದು, ಎರಡೂ ಒಂದೇ ಇರಬೇಕು. ಯಾಕಂದರೆ ಸಮವಾಗಿ ನಾವು ಏನೋ ಸೇವೆಯನ್ನು ಕಟ್ತಾ ಇದ್ದೀವಿ, ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ಆ ಕಡೆಯಿಂದ ಎಲ್ಲರಿಗೂ ಒಂದೇ ರೀತಿ ನೋಡಬೇಕು ಭಾರತದಲ್ಲಿರೋರನ್ನ ಅಂತ ನಾನು ಕೇಳ್ಕೊಳ್ತೀನಿ. ಗಳಿಕೆ ಕಡಿಮೆ ಆಗಿ ವೆಚ್ಚ ಜಾಸ್ತಿ ಆಗಿರೋದ್ರಿಂದಾಗಿ ರಾಗಿ ಡಬ್ಬಿ, ಅಕ್ಕಿ ಡಬ್ಬಿಲಿರೋ ದುಡ್ಡೆಲ್ಲ ಖಾಲಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಮತ್ತು ಈ ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ತೀವಿ? ಖಂಡಿತ. ಯಾಕಂದರೆ ಎಕ್ಸ್ಪೆನ್ಸಸ್ ಅಷ್ಟೊಂದು ಜಾಸ್ತಿ ಆಗಿದೆ. ಹಾಗಾಗಿ ಎಸ್ಪೆಷಲಿ ಇನ್ಶೂರೆನ್ಸ್ ಕಟ್ಟುವಾಗ ಸಾಮಾನ್ಯ ವರ್ಗದ ವ್ಯಕ್ತಿಗಳು, ಮಿಡಲ್ ಮತ್ತು ಲೋಯರ್ ಇನ್ಕಮ್ ಅವರು, ಹೆಲ್ತ್ ಸೆಕ್ಟರ್, ಅದರಲ್ಲಿ ಇನ್ಶೂರೆನ್ಸ್ಗೆ ಅಷ್ಟು ಟ್ಯಾಕ್ಸ್ ಕಟ್ಟಬೇಕಾ ಅಂತ ಅದು ಪ್ರಶ್ನೆ ಮಾಡಬೇಕಾಗಿದೆ. ಆಮೇಲೆ ಎಜುಕೇಷನ್ ಫೀಲ್ಡ್ಗೆ ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಅಂತ ಅದು ನಿರೀಕ್ಷೆ ಇದೆ. ಸರ್, ಆದಾಯ ಮತ್ತು ವೆಚ್ಚ ಸಮತೋಲನದಲ್ಲಿ ಇರಬೇಕು. ಈಗ ಭಾರತ ಬಹುಸಂಖ್ಯಾತ ರಾಷ್ಟ್ರ, ಅದರಲ್ಲೂ ಮಧ್ಯಮ ವರ್ಗದವರೇ ಜಾಸ್ತಿ ಇರುವಂಥದ್ದು. ಆ ಮಧ್ಯಮ ವರ್ಗದವರ ಅಭಿವೃದ್ಧಿ ಆದರೆ ಭಾರತ ಅಭಿವೃದ್ಧಿ ಆಗುತ್ತೆ. ಅಂದಮೇಲೆ ಮೂಲಭೂತ ಸೌಕರ್ಯಗಳು ಬಡತನದ ರೇಖೆಗೆ ಇಂಥ ಕಡಿಮೆಗಿರೋರಿಗೆ 108 ಸೌಕರ್ಯಗಳು ಸಿಕ್ಬಿಡುತ್ತೆ. ಅವ್ರಿಗೆ ಎಷ್ಟೇ ಆದಾಯ ಕಡಿಮೆ ಇದ್ದರೂ ಪ್ರಾಯಶಃ ಅವರು ಬದುಕುವ ಸಮತೋಲನ ಮಟ್ಟಕ್ಕೆ ಬರ್ತಾರೆ. ಇನ್ನು ಶ್ರೀಮಂತ ವರ್ಗದವರಿಗೆ ಯೋಚನೆನೇ ಇರೋದಿಲ್ಲ. ಇನ್ನು ಸಿಕ್ಕಾಕೊಳ್ತಾ ಇರೋದು ಅಂದರೆ ಮಧ್ಯಮದವರು. ಅಂಥವರಿಗೆ ಅಭಿವೃದ್ಧಿ ಪ್ರತೀಕವಾಗಿ, ಆದಾಯಕ್ಕೆ ಅನುಗುಣವಾಗಿ ಅಭಿವೃದ್ಧಿ, ದೇಶದ ಅಭಿವೃದ್ಧಿನೇ ಮಧ್ಯಮ ವರ್ಗದವರ ಅಭಿವೃದ್ಧಿ ಅನ್ನೋದನ್ನು ದೃಷ್ಟಿ ಇಟ್ಕೊಂಡು ಮಾಡಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ರಂಗನಾಥ್, ಇದು ಮಧ್ಯಮ ವರ್ಗದ ಮಹಿಳೆಯರ ಮಾತುಗಳು. ಎಲ್ಲರೂ ಹೇಳುವಂಥದ್ದು ಅದೇ, ಬಡವರನ್ನು ಓಲೈಸುವಂಥದ್ದು, ಶ್ರೀಮಂತರನ್ನು ಮೆಚ್ಚಿಸೋದು ಬೇಡ, ನಮ್ಮ ಮಧ್ಯಮ ವರ್ಗದವ್ರನ್ನ ಮಾಡಲಿ. ಅದರಲ್ಲೂ ಪ್ರಮುಖವಾಗಿ ಚಿನ್ನವನ್ನು ಕೊಂಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡಿ. ನಿರ್ಮಲಾ ಸೀತಾರಾಮನ್ ಅವರಿಗೆ ಅದು ಅರ್ಥ ಆಗ್ತದೆ, ಬೆಲೆ ಕಡಿಮೆ ಮಾಡಿಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಸಹ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ರಾಮ್. ತಮ್ಮೆಲ್ಲ ಮಾಹಿತಿಗೆ ಭಾಳಷ್ಟು ಜನ ಮಹಿಳೆಯರು ಮಾತಾಡ್ತಾ ಇದ್ರು. ನಾವು ಹೇಳ್ತಾ ಇದ್ವಿ ಏನು ಅಂತಂದರೆ, ನಿಜವಾದ ಭಾರತದ ಆರ್ಥಿಕತೆ ಅಡಗಿರುವಂಥದ್ದು ನಮ್ಮ ಮನೆಗಳಲ್ಲಿ ಅಂತ. ನೋಡಿ ಮಲ್ತೇಶ್, ಏನು ಅಂತಂದರೆ ಬರುವಂಥ ಖರ್ಚುಗಳು, ವೆಚ್ಚ ಅದೆಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥ ಮಹಿಳೆಯರಿದಾರಲ್ಲ, ಅವ್ರಿಗೆ ಗೊತ್ತು ಮುಂದಿನ ಯೋಜನೆಗಳನ್ನು ಹೆಂಗೆ ಮಾಡಬೇಕು, ಏನು ಎತ್ತ ಅಂತ. ಹಬ್ಬ ಹರಿದಿನಗಳಿಂದ ಹಿಡಿದು ಬರುವಂಥ ನೆಂಟರ ತನಕ ಕೂಡ ಅವರಿಗೆ ಲೆಕ್ಕ ಇರುತ್ತೆ, ಅವರಿಗೆ ಏನು ಎತ್ತ ಅಂತ ಹೇಳಿ ಅಂತ. ಸಾಮಾನ್ಯವಾಗಿ ಏನಂದರೆ ದುಡ್ಡು ತಂದು ಹಾಕುವಂಥ ಗಂಡಸರು, ಇವಾಗ ಗಂಡಸರು ಹೆಂಗಸರು ಎಲ್ಲ ದುಡಿತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಏನಂದರೆ ನಿಭಾಯಿಸುವಂಥ ಒಂದು ಚಾಕ್ಯತೆ ಇದೆಯಲ್ಲ, ಅದು ಹೆಣ್ಣುಮಕ್ಕಳಲ್ಲಿ. ನಮ್ಮಮ್ಮ ಮನೇಲಿ ಏನು ಇಲ್ದಿರೋಂಥ ಸಂದರ್ಭದಲ್ಲಿ ಒಂದು ಕಾಟಿ ಸಾರು ಅಂತ ಮಾಡ್ತಾಯಿದ್ರು. ಅದ್ರಲ್ಲಿ ಏನೂ ಇರಲಿಲ್ಲ, ಬರೀ ಏನು ಅಂತಂದರೆ ಒಂದಷ್ಟು ನೀರು, ಒಂದಷ್ಟು ಬೆಲ್ಲ, ಒಂದಷ್ಟು ಖಾರದ ಪುಡಿ, ಒಂದಷ್ಟು ನೀವು ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು.
ಅದು ಭಾಳ ಭಾಳ ಅದ್ಭುತ ಅಂತ ಅನಿಸ್ತಾ ಇತ್ತು ನಮಗೆ ಅಂತ. ಅಂದರೆ ಇದ್ದಾಗ ಏನು ಮಾಡಬೇಕು ಅನ್ನೋದು ಗೊತ್ತು ಮಹಿಳೆಯರಿಗೆ, ಏನು ಇಲ್ದಿರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ತುಂಬ ಚೆನ್ನಾಗಿ ಗೊತ್ತು. ಸೊ ಅದಕ್ಕೋಸ್ಕರ ಅವಳು ಮಹಿಳೆ. ಸೊ ಹಂಗಾಗಿ ಬಹಳಷ್ಟು ನಿರೀಕ್ಷೆಗಳು ಅತ್ಯಂತ ಸಹಜವಾಗಿದೆ. ನಾವು ಮಹಿಳೆಯರಿಂದ ಶುರು ಮಾಡೋಣ. ಯಾಕಂದರೆ ಗೃಹಿಣಿ ಗೃಹ ಮುಚ್ಚತೆ, ಗೃಹಿಣಿಯರನ್ನ ಮೆಚ್ಚಿಸ್ಲಿಲ್ಲ ಅಂದರೆ ಸರ್ಕಾರದ ಬಾಗಿಲುಗಳೇ ಮುಚ್ಚಿತು ಅಂತ ಅರ್ಥ. ಏನು ಮೇಡಮ್ ಏನಂತೀರಿ? ಅಲ್ಲ, ಇವತ್ತು ಇನ್ನೊಂದು ಬಾರಿ ಒಬ್ಬ ಮಹಿಳಾ ಆರ್ಥಿಕ ಮಂತ್ರಿಯವರು, ವಿತ್ತ ಮಂತ್ರಿಯವರು ಒಂದು ಬಜೆಟ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಇಷ್ಟು ಹೇಳಿದ್ದು ಏನು ಮಹಿಳೆಯರಿಗೆ ಗೊತ್ತು ಹೇಗೆ ಹಣಕಾಸಿನ ವಿಷಯ ಯಾವ ಥರ ಇರಬೇಕು ಅಂತ, ಅದು ಇವತ್ತು ನಾವು ವೇರ್ ಇನ್ ಗುಡ್ ಹ್ಯಾಂಡ್ಸ್ ಅಂತ ಹೇಳ್ಬೋದು. ಇದನ್ನು ಹೇಳ್ತಾ ನನಗೆ ಬಹಳ ಖುಷಿ ಆಗುತ್ತೆ, ಇಷ್ಟೊಂದು ಡಿಮ್ಯಾಂಡ್ಸ್ ಇದೆ, ಇಷ್ಟೊಂದು ಅಪೇಕ್ಷೆಗಳಿದೆ ಅಂತ. ಯಾಕೆಂದರೆ ಯಾವ ಸರ್ಕಾರ ಡಿಲಿವರ್ ಮಾಡುತ್ತೋ, ಯಾವ ಸರ್ಕಾರ ಓಕೆ ಇವ್ರು ಏನಾದ್ರು ಮಾಡ್ತಾರೆ ನಮಗೆ ಅಂತ ಒಂದು ಭರವಸೆ ಇರುತ್ತೋ, ಆ ಸರ್ಕಾರದ ಮೇಲೆ ಡಿಮ್ಯಾಂಡ್ಸ್ ಇರೋದು ಬಹಳಷ್ಟು ಅಂತ ನನಗನ್ಸುತ್ತೆ. ಇವತ್ತು ನೀವು ಎಲ್ಲರ ಜೊತೆನೂ ಮಾತಾಡ್ತೀರಾ, ಬಟ್ ಮಹಿಳೆಯರಿಂದ ಶುರು ಮಾಡಿದ್ದೀರಾ. ಮಹಿಳೆಯರು ಇರುವಂತಹ ಒಂದು ರಿಕ್ವೈರ್ಮೆಂಟ್ ಅದೇನು ಸೂಚಿಸುತ್ತೆ ಅಂದರೆ, ನಮ್ದು ಏನು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯಲ್ಲಿ ತೋರಿಸಿರುವಂತಹ ವಿಮೆನ್ ಪಾರ್ಟಿಸಿಪೇಷನ್ ರೇಟನ್ನು ಗ್ರೋ ಆಗ್ತಿರೋದನ್ನ ನೋಡಿದ್ರೆ, ವಿಮೆನ್ ವಾಂಟ್ ಟು ಬಿ ಈಕ್ವಲ್ ಪಾರ್ಟ್ನರ್ಸ್ ಇನ್ ಡೆವಲಪ್ಮೆಂಟ್. ಹಾಗಾಗಿ ಪ್ರಧಾನಮಂತ್ರಿ ಮೋದಿ ಅವರು ಏನು ಇವಾಗ ವಿಮೆನ್ ಎಂಪವರ್ಮೆಂಟ್ನ ಕಂಪ್ಲೀಟ್ಲಿ ಸೈಡ್ ಸ್ಟೆಪ್ ಮಾಡಿ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆ ನೋಡ್ತಾ ಇದ್ರೆ ಒಬ್ರು ಹೇಳ್ತಾ ಇದ್ರು, ನಾವು ಹೊರಗೆ ಹೋಗ್ತೀವಿ, ದುಡಿತೀವಿ, ನಮಗೂ ಈ ಥರ ಅಪೇಕ್ಷೆಗಳಿದೆ ಅಂತ. ಇನ್ಕಮ್ ಟ್ಯಾಕ್ಸ್ ವಿಷಯದಲ್ಲಿ ನೋಡೋಣ ಏನಾಗತ್ತೆ ಅನ್ನೋದ್ರ ಬಗ್ಗೆ. ಆದರೆ ಈ ಸರ್ಕಾರ ಯಾವತ್ತೂ ಮಹಿಳೆಯರ ಒಂದು ಡೆವಲಪ್ಮೆಂಟ್ಗೆ ಅವರ ಒಂದು ಮುಂದೆ ಹೋಗೋದ್ರ ಆಲೋಚನೆಯಿಂದನೇ ಕೆಲಸ ಮಾಡಿರೋದು. ಆವಾಸ್ ಯೋಜನೆ ಇರ್ಬೋದು, ಉಜ್ವಲ ಇರ್ಬೋದು. ಇತ್ತೀಚಿನ ವರ್ಷದಲ್ಲಿ ಬಹುಶಃ ಈ ಬಾರಿ ಒಂದು ಕ್ರಿಯೇಟ್ ಆಗಿದೆಯಲ್ವಾ, ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನೇರವಾಗಿ ಡಿಮಾಂಡ್ ಮಾಡ್ತಾ ಇರೋದು, ಅವ್ರನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಕೂಡ ಕೆಲವೊಂದು ವಿಚಾರ. ಬಹುಶಃ ಅತಿ ಹೆಚ್ಚು ಪ್ರಶ್ನೆಗಳನ್ನ ಎದುರಿಸ್ತಾ ಇರುವಂತವ್ರು ನಿರ್ಮಲಾ ಸೀತಾರಾಮನ್ ಅವರು. ಅದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅವ್ರು ಕಳೆದ ಬಾರಿ ಹಾಕಿರುವಂಥ ಕೆಲ ಟ್ಯಾಕ್ಸ್ಗಳ ವಿಚಾರ, ಹೂಡಿಕೆ ವಿಚಾರವಾಗಿ ಅವ್ರು ಹಾಕಿರುವಂಥದ್ದಾಗಿರ್ಬೋದು, ಇದೆಲ್ಲರೂ ಬಹಳ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಅವ್ರ ಮೇಲೆ ಜವಾಬ್ದಾರಿನೂ ಹೆಚ್ಚಿದೆ. ಹೌದು, ಎಲ್ಲರನ್ನೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ನೀವು ಹೇಳೋದು ಎಲ್ಲರನ್ನೂ ಖುಷಿ ಪಡಿಸೋಕ್ಕಾಗಲ್ಲ, ಬಟ್ ಸರಿದೂಗಿಸ್ಕೊಂತ ಹೋಗುವಂಥ ನಿಟ್ಟಿನಲ್ಲಿ ಅವರ ಘೋಷಣೆಗಳು ಏನಿದೆ ಅನ್ನುವಂಥದ್ದು ಈ ಸಲ ಬಹಳ ನಿರೀಕ್ಷೆ ಇದೆ ಎಲ್ಲರದ್ದು. ನೀವು ಆಕ್ಚುಲಿ ಸ್ವಲ್ಪ ಶುಗರ್ ಕೋಟ್ ಮಾಡಿ ಹೇಳ್ತಾ ಇದ್ದೀರಾ. ಯಾಕೆಂದ್ರೆ ಏನ್ ನಡೀತಾ ಇದೆ ಅಂದ್ರೆ, ಜಾಸ್ತಿ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಮೀಮ್ಸ್ ಮತ್ತೆ ಟ್ರೋಲಿಂಗ್ ಜಾಸ್ತಿ ನಡೀತಾ ಇದೆ. ಇದು ಅವರು ಅಫ್ಕೋರ್ಸ್ ಇದೆಲ್ಲಾನು ಒಳ್ಳೆಯದು, ಇದೆಲ್ಲಾನು ಒಂದು ಪಾರ್ಟಿಸಿಪೇಟರಿ ಡೆಮೋಕ್ರಸಿಯ ಮೂಲ ಒಂದು ವ್ಯಾಲ್ಯೂ. ಹಾಗೆ ಹೇಳ್ತಾ ಎಷ್ಟು ನಮ್ಮ ಕೈಲಿ ಮಾಡೋಕ್ಕಾಗತ್ತೋ, ಎಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೋ, ಆ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರಬೇಕು. ಅದು ಇದೆ ನಮ್ಮ ಜನರಲ್ಲಿ 100%. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಒಂದು ಮಹಿಳೆ ಯಾವ ಥರ ಕೂಡಿಟ್ಕೊಂಡಿರ್ತಾರೆ, ಸೇಫ್ಟಿಗೆ ಇಟ್ಕೋತಾರೆ, ಅಥವಾ ಗೋಲ್ಡ್, ನಮ್ಮ ದೇಶದಲ್ಲಿ ಬಿಗ್ಗೆಸ್ಟ್ ಸೇವಿಂಗ್ಸ್ ಇಸ್ ಗೋಲ್ಡ್. ನಾವೇನು ನೋಡ್ಕೊಂಡು ಬಂದಿದ್ದೀವಿ ಈ 5 ವರ್ಷದಲ್ಲಿ 6 ವರ್ಷದಲ್ಲಿ, ಪ್ಯಾಂಡಮಿಕ್ ಟೈಮಲ್ಲಿ ಆ ಫಿಸ್ಕಲ್ ಪ್ರೂಡೆನ್ಸ್ ಅಂತ ಇದೆಯಲ್ಲ, ಮೊನ್ನೆ ಡಾಕ್ಟರ್ ಸುಬ್ರಾವ್ ಅವರು ನಮ್ಮ ಫಾರ್ಮರ್ RBI ಗವರ್ನರ್ ಮಾತಾಡ್ತಾ ಇರೋದು, ಆ ಫಿಸ್ಕಲ್ ಪ್ರೂಡೆನ್ಸ್ ಆ ಕ್ರೆಡಿಬಿಲಿಟಿ ಅಂತೂ ನಿರ್ಮಲಾ ಸೀತಾರಾಮನ್ ಅವ್ರಿಗೆ A+ ಕೊಡ್ಬೋದು. ಯಾಕೆಂದರೆ ಅವರು ಕಷ್ಟ ಕಾಲದಲ್ಲಿ ನಮ್ಮನ್ನು ಅಲ್ಲಿಂದ ಕರ್ಕೊಂಡು ಬಂದು ಸಾಗಿಸಿದ್ರು. ಇವಾಗ ಲಾರ್ಜ್ ಎಕಾನಮೀಸ್ ನೋಡಿದ್ರೆ USA ಗ್ರೋಯಿಂಗ್ at 2.2%, ಜರ್ಮನಿ ಬಿಲೋ 1%, ಡೆವಲಪ್ಡ್ ಎಕಾನಮೀಸ್. ಆದರೆ ನಮ್ಮನ್ನು ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು ಯಾವಾಗ ಕಷ್ಟಕಾಲ ಆದ ನಂತರ ಅಂತ ಬೆನಿಫಿಟ್ಸ್ ಆವಾಗ ಕೊಟ್ಟಿದ್ದು. ಸೊ ಇಂತಹ ಒಂದು ಮುಂದಾಲೋಚನೆ ಇರುವಂತಹ ವಿತ್ತ ಮಂತ್ರಿಗೆ ಇವತ್ತು ಹೌದು, ಡ್ಯೂ ಟು ವೇರಿಯಸ್ ಸರ್ಕಮ್ಸ್ಟಾನ್ಸಸ್ ಡಿಸ್ಕಸ್ ಮಾಡ್ತಿರುವಂತಹ ಬೇರೆ ಬೇರೆ ವಿದೇಶಗಳಲ್ಲಿ ವಾರ್ಸ್ ನಡೀತಾ ಇದೆ, ಇನ್ಸ್ಟೆಬಿಲಿಟಿ ಇದೆ, ವೊಲಟಿಲಿಟಿ ಇದೆ, ಅಂತಹ ಸಮಯದಲ್ಲಿ ಗ್ರೋತ್ ಇಂಪ್ಯಾಕ್ಟ್ ಆಗಿದೆ. ಬಟ್ ನೋಡೋಣ ಮುಂದೆ ಏನ್ ಬರುತ್ತೆ ಅಂತ ನೋಡೋಣ. ಭವ್ಯ ನರಸಿಂಹಮೂರ್ತಿ ಅವರೇ, ನೀವು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನ ಪಕ್ಕಕ್ಕೆ ಇಡೋಣ. ಬಟ್ ನಾನು ಹೇಳೋದು ನಿಮ್ಮ ನಿರೀಕ್ಷೆ ಏನಿದೆ ಮಹಿಳೆಯಾಗಿ ಅನ್ನುವಂಥದ್ದು. ಇಲ್ಲಿ ತನಕ ನೀವು ನೋಡಿದೀರಾ, ಇಲ್ಲೇ ಬಂದು ನಮ್ಮ ಪ್ಯಾನಲ್ ಅಲ್ಲೇ ಬಹಳ ಸಂದರ್ಭದಲ್ಲಿ ನೀವು ಗಮನಿಸ್ತಿದ್ದೀರಾ ಲೈವ್ ಆಗಿನೇ. ಬಟ್ ಈ ಬಾರಿ ಏನಾದ್ರು ವಿಶೇಷವಾಗಿ ಗಮನ ಇಟ್ಟು ನೋಡುವಂಥದ್ದು ಏನಾದ್ರು ಅನ್ನೋದು? ಅದಕ್ಕೆ ಮುಂಚೆ ಸಹ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಸೈಡಲ್ಲಿ ಏನ್ರಿ, ಬಟ್ ಐ ರಿಯಲಿ ವಾಂಟ್ ಟು ಟಾಕ್ ಅಬೌಟ್ ನಿರ್ಮಲಾ ಸೀತಾರಾಮನ್ ಮೇಡಮ್. ಯಾಕಂದರೆ ಒಬ್ಬ ಮಹಿಳೆ ಒಂದು ಲೀಡರ್ಶಿಪ್ ಪೊಸಿಷನಲ್ಲಿ ಇರುವಾಗ, ಒಂದು ಪವರ್ಫುಲ್ ಪೊಸಿಷನಲ್ಲಿ ಇರುವಾಗ, ದಟ್ ಪರ್ಸನ್ ಇಸ್ ನಾಟ್ ಜಸ್ಟ್ ಅ ಮಿನಿಸ್ಟರ್, ಶಿ ಈಸ್ ಅ ಫೀಮೇಲ್ ಫಿನಾನ್ಸ್ ಮಿನಿಸ್ಟರ್. ಅವರು ಎಲ್ಲ ಒಂದು ಬೇರೆ ಲೀಡರ್ಶಿಪ್, ಫೀಮೇಲ್ ಲೀಡರ್ಶಿಪ್ ಮೇಲೂ ರಿಫ್ಲೆಕ್ಟ್ ಆಗುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್. ಒಬ್ಬ ಮಹಿಳೆಯಾಗಿ ಇವತ್ತು ನಾನು ಹೇಳ್ತೀನಿ, ಇಂಡಿಯನ್ ಎಕಾನಮಿ ದ ಫಸ್ಟ್ ವಿಕ್ಟಿಮ್ಸ್ ಆಫ್ ವಿಮೆನ್ ಆಫ್ ಇಂಡಿಯಾ. ಅವ್ರು ಫಿನಾನ್ಸ್ ಮಿನಿಸ್ಟರ್ ಆಗಿ ಅವ್ರು ಸ್ವಲ್ಪ ಸೆನ್ಸಿಟಿವಿಟಿ ಇರಬೇಕಿತ್ತು. ಮಹಿಳೆಯರಿಗೆ ಹೌದು ಚಿನ್ನದ ಬಗ್ಗೆ ಮಾತಾಡಿದ್ರು, ಸೇವಿಂಗ್ಸ್ ಬಗ್ಗೆ ಮಾತಾಡ್ತೀವಿ, ಎಲ್ಲದಕ್ಕಿಂತ ಮುಖ್ಯವಾಗಿ GST ಏನಿದೆ, ದೇರ್ ಇಸ್ ಟ್ಯಾಕ್ಸ್ ಟೆರರಿಸಮ್ ಅಂತ ಕರಿತೀವಿ ನಾವು ಅದನ್ನು. GST ಏನು ನಮ್ಮ ಮಿಡಲ್ ಕ್ಲಾಸ್ ಜನರ ಮೇಲೆ, MSMEಗಳ ಮೇಲೆ, ಎಷ್ಟು MSMEಗಳು ಮುಚ್ಚೋಯ್ತು GST ಬಂದಮೇಲೆ, ಡಿಮಾನಿಟೈಸೇಷನ್ ಬಂದಮೇಲೆ. ಎಲ್ಲದಕ್ಕೂ ಫಸ್ಟ್ ವಿಕ್ಟಿಮ್ಸ್ ಮಹಿಳೆಯರು. ಆಚೆ ಬಂದು ದುಡ್ದಿಲ್ಲ ಅಂದ್ರೂ ಮನೆಯಲ್ಲಿರುವಂತಹ ಮಹಿಳೆಯರೇ.
ನನ್ನ ಪ್ರಕಾರ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯಾಗಿ ಅಂತಹ ಪೊಸಿಷನಲ್ಲಿ ಇದ್ದ ಮೇಲೆ ಮೊದಲು ಮಹಿಳೆಯರ ಬಗ್ಗೆ ಸೆನ್ಸಿಟಿವಿಟಿ ಇರಬೇಕಿತ್ತು. ದಟ್ ವಿಲ್ ರಿಫ್ಲೆಕ್ಟ್ ಆನ್ ಅಸ್, ಆನ್ ಸುರಭಿ, ಎವ್ರಿವನ್. ಮುಂದೆ ಅಯ್ಯೋ ನಿರ್ಮಲಾ ಸೀತಾರಾಮನ್ ಅವ್ರ ಪರ್ಫಾರ್ಮೆನ್ಸ್ ಹಿಂಗಿತ್ತು, ಇನ್ನ ಈ ಮಹಿಳೆ ಏನ್ ಮಾಡಿದ್ರೆ ಏನು ಅಂತ ಅಂದ್ಬಿಡ್ತಾರೆ. ಯಾವ್ಯಾವ ಪಾಯಿಂಟ್ಗಳ ಮೇಲೆ ನೀವು ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ. ಕೇಶವ್ ಅವರು ನಮ್ಮ ಜೊತೆಗಿದ್ದಾರೆ, ಜೊತೆಗೆ ನಮ್ಮ ಸಂಜಯ್ ಬಾಸಿನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡ್ತೀವಿ. ಜೊತೆಗೆ ಅತ್ಯಂತ ಸಹಜವಾಗಿ ರೈತರಿಗೂ ಕೂಡ ವಿಪರೀತ ನಿರೀಕ್ಷೆಗಳಿವೆ. ಹೆಣ್ಮಕ್ಳುಗಳಿಗೆ ಹೆಂಗೆ ನಿರೀಕ್ಷೆ ಇದೆಯೋ ಹಂಗೆ, ಯಾಕಂದ್ರೆ ನಮ್ದು ಹೇಳಿ ಕೇಳಿ ಭಾರತ ರೈತರ ನಾಡು, ಕೃಷಿಕರ ದೇಶ. ಸೊ ಹೀಗಾಗಿ ಸಾಕಷ್ಟು ನಿರೀಕ್ಷೆಗಳಿದೆ. ವೆರಿ ಇಂಪಾರ್ಟೆಂಟ್ಲಿ ಏನಪ್ಪ ಅಂತಂದ್ರೆ ಒಂದು ವೈಜ್ಞಾನಿಕ ಬೆಲೆ ಎಲ್ಲ ಕಾಲಕ್ಕೂ ಕೂಡ ಯಾವ್ಯಾವ ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಮಗಿರುವಂಥ ಅದಕ್ಕೆ ತಕ್ಕಂಗೆ ನಮ್ಮ ಪ್ರಿಪ್ರೇಷನ್ ಇಲ್ಲದೇ ಇರುವಂಥದ್ದು ಇದೆಲ್ಲದೂ ಕೂಡ ಇದೆಯಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋಣ.